ಸೆಡ್ ಮನೇಲಿ ಇರತಕ್ಕಂಥವ್ರು ತುಂಬ ಜನ ಇದ್ದಾರೆ. ಹಾಗಾದರೆ ನಮ್ಮ ಕರ್ನಾಟಕದ BJP JDS ಕಾಂಗ್ರೆಸ್ ಸರ್ಕಾರ ಬಂದು ಆಡಳಿತ ನಡೆಸಿದೆ. ಆದರೆ ನಮ್ಮ ಕರ್ನಾಟಕಕ್ಕಿಂತ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ಜನ ಬಡವರು ತುಂಬ ಜನ ಇದ್ದಾರೆ. ಸೊ ಹಾಗಾದರೆ ಇವತ್ತು ರಾಮನಗರ ಹಳ್ಳಿಗಳು ಸರಿಯಾದ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಲಿಲ್ವಲ್ಲ, ಏನಕ್ಕೆ? ಹಾಗಾದರೆ ಗ್ರಾಮ ಪಂಚಾಯಿತಿಗಳು ಇದ್ದಾರಲ್ಲ, ಅಲ್ಲಿಂದ ಅನುದಾನಗಳು ಗ್ರಾಮ ಪಂಚಾಯಿತಿಗೆ ಬರ್ತಿಲ್ವಾ? ಎಷ್ಟೋ ಮನೆಗಳಿದೆ, ಬಾತ್ರೂಮ್ಗಳಿಲ್ಲ, ಸರಿಯಾದ ರೀತಿಯಲ್ಲಿ ಮನೆಗಳಿಲ್ಲ. ಇನ್ನು ಸೆಡ್ ಮನೆಯಲ್ಲಿ, ಮೊಟ್ಟೆ ಸೆಡ್ ಮನೆಯಲ್ಲಿರುವಂಥವ್ರು ತುಂಬ ಜನ ರಾಮನಗರ ತಾಲೂಕಲ್ಲಿದ್ದಾರೆ. ಇವತ್ತು ಏನು ನಮ್ಮ ರಾಮನಗರದಲ್ಲಿ ಸರ್ಕಾರ ಏನಪ್ಪ ಮಾಡಬೇಕು? ಬರೀ ರೋಡ್ ಹಾಕ್ತೀನಿ, ಟಾರ್ ಹಾಕ್ತೀನಿ ಅಷ್ಟೇನಾ? ಜನಕ್ಕೆ ಏನು ಮಾಡ್ತಾ ಇದ್ರಿ? ನಮ್ಮ ಜನ ಕೇಳಬೇಕಿಲ್ವನ? ಎಷ್ಟು ಮನೆ ಸೆಡ್ ಮನೆಗಳಿದೆ, ಎಷ್ಟು ಜನಕ್ಕೆ ಉದ್ಯೋಗವನ್ನು ಕೊಡಿಸಿದ್ದೀರಿ? ಎಷ್ಟು ಜನಕ್ಕೆ ರೈತರುಗಳಿಗೆ ಬೇಕಾಗುವಂಥ ಸವಲತ್ತುಗಳನ್ನ ಕೊಟ್ಟಿದ್ದೀರಿ? ಯಾವ ಗೌರ್ಮೆಂಟ್ ಸ್ಕೂಲ್ ಕರೆಕ್ಟಾಗಿದೆ? ನೀವು ಯಾವುದೋ ಸ್ಕೀಮ್ಗಳು ಬಿಡ್ತಿರಲ್ಲಪ್ಪ, ಆ ಸ್ಕೀಮ್ಗಳು ಕರೆಕ್ಟಾಗಿ ನಮ್ಮ ರೈತರಿಗೆ, ಬಡವರಿಗೆ ತಲುಪ್ತಿದೆಯೋ ಇಲ್ವೋ? ಆಟೋ ಚಾಲಕರಿಗೆ ಅವ್ರಿಗೆ ಕೊಡ್ಬೇಕಾದ ಸವಲತ್ತುಗಳು ಕೊಡ್ತಾ ಇದ್ದೀರಾ? ಒಂದು ಹಳ್ಳಿಗಳಲ್ಲಿ ರೋಡ್ ಕರೆಕ್ಟಾಗಿದೆಯಾ? ಆ ಚರಂಡಿಗಳು ನೋಡಿದ್ರೆ ಪಾಪ